ಹಾಯ್ ಹಲೋ ವೆಲ್ಕಮ್ ಟು ದ ಚಾನಲ್. ಇವತ್ತು ನಾನು ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ವಿಡಿಯೋ ಮಾಡಿ, ಎಷ್ಟೊಂದು ದಿನ ಆಯಿತು ನಾನು ಓನಾಗಿ ವಿಡಿಯೋ ಮಾಡಿ. ಅದಕ್ಕೋಸ್ಕರ ಇವತ್ತು ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾವ ವಿಡಿಯೋ ಅಂದರೆ ಮೆಹಂದಿ ಹಚ್ಚೋದು ಹೇಗೆ ಅಂತ, ಮೆಹಂದಿನ ಯಾವ ಥರ ಮಿಕ್ಸ್ ಮಾಡಬೇಕು, ಯಾವ ಥರ ಹಚ್ಚಬೇಕು ಅಂತ. ಅದು ನಾನು ಪ್ಯಾಕೆಟ್ ಮೆಹಂದಿ ಏನೋ ತಂದಿಲ್ಲ. ಆ ಪ್ಯಾಕೆಟ್ ಮೆಹಂದಿ ಫುಲ್ ಕಲರ್ ಆಗಿಬಿಡ್ತೈತಿ. ಆ ಕಲರ್ಕಿಂತ ನಾನು ಆಯುರ್ವೇದಿಕ್ ಮೆಹಂದಿ ಉಪಯೋಗಿಸ್ತಾ ಇದ್ದೀನಿ. ಆಯುರ್ವೇದಿಕ್ ಮೆಹಂದಿ ಉಪಯೋಗಿಸೋದ್ರಿಂದ ತುಂಬ ಹೆಲ್ತಿಗೆ ಒಳ್ಳೆಯದು ಅಂತ. ಪ್ಯಾಕೆಟ್ ಮೆಹಂದಿ ಆದರೆ ಕೆಮಿಕಲ್ ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ. ಅಕಸ್ಮಾತ್ ಹಾಕಿದರೂ ಕೂಡ ಫುಲ್ ಕಲರ್ ಏನು ಬೇಕಾಗಿಲ್ಲ ನಮಗೆ. ಸ್ವಲ್ಪ ಕಲರ್ ಆದರೆ ಸಾಕು. ವೈಟ್ ಹೇರ್ಸ್ ಇದ್ದಲ್ಲಿಗೆ ಸ್ವಲ್ಪ ಪ್ಯಾಚಪ್ ಮಾಡಿದರೆ ಸಾಕು. ಮತ್ತು ಬ್ಲ್ಯಾಕ್ ಕಲರ್ ಉಪಯೋಗಿಸೋದ್ರಿಂದ ಬ್ಲ್ಯಾಕ್ ಕಲರ್ ಉಪಯೋಗಿಸೋದ್ರಿಂದ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ. ಮೆಹಂದಿ ಹಚ್ಚಿದ ಮೇಲೆ ನಿಮಗೆ ಬ್ಲ್ಯಾಕ್ ಕಲರ್ ಬೇಕು ಅಂದರೆ ಅದಕ್ಕೆ ಇನ್ನೊಂದು ಮೆಥಡ್ ಇದೆ ನನ್ನ ಹತ್ರ. ಈ ವಿಡಿಯೋ ನೋಡಿದ ಮೇಲೆ ಬ್ಲ್ಯಾಕ್ ಕಲರ್ ಬೇಕು, ನಮಗೆ ಬ್ಲ್ಯಾಕ್ ಕಲರ್ ಹೇರ್ಸ್ ಆಗಬೇಕು ಅನ್ನೋದಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಅದು ಬ್ಲ್ಯಾಕ್ ಕಲರ್ ಹೇಗೆ ಹಚ್ಚೋದಂತ ಅದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಇವಾಗ ಮೆಹಂದಿ ಇದಕ್ಕೇನು ಜಾಸ್ತಿ ಪದಾರ್ಥಗಳೇನು ಬೇಕಾಗಿಲ್ಲ. ಎರಡು ಮೆಹಂದಿ ಒಂದು ಇನ್ನೊಂದು, ಅವೆರಡೇ ಉಪಯೋಗಿಸಿ ಯಾವ ಥರ ಮೆಹಂದಿ ಮಿಕ್ಸ್ ಮಾಡೋದು ಮತ್ತು ಹಚ್ಕೊಳೋದು ಅಂತ ಹೇಳ್ಕೊಡ್ತೀನಿ. ಇವಾಗ ತುಂಬ ಹೊತ್ತು ಕಾಯೋದು ಬೇಡ, ಮೆಹಂದಿ ಮಿಕ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ಬನ್ನಿ. ಇವಾಗ ಮೆಹಂದಿನ ಯಾವ ಥರ ರೆಡಿ ಮಾಡ್ಕೊಳ್ಳೋದಂದರೆ, ಫಸ್ಟು ಒಂದು ಪಾತ್ರೆಗೆ ನೀರು ಹಾಕ್ಬಿಟ್ಟು, ಅಂದರೆ ನಮಗೆ ಎಷ್ಟು ನಾವು ಕ್ವಾಂಟಿಟಿ ಮೆಹಂದಿ ತೊಗೊಂಡಿರ್ತೀವಿ ಅದಕ್ಕೋಸ್ಕರ ಅಷ್ಟು 1 ಗ್ಲಾಸ್ ಅಥವಾ 2 ಗ್ಲಾಸ್ ನೀರು ಹಾಕ್ಕೊಂಬಿಟ್ಟು ಅದಕ್ಕೆ ಟೀ ಪೌಡರ್ ಹಾಕ್ಕೋಬೇಕು. 2 ಸ್ಪೂನ್ ಹಾಕಿದರೆ ಸಾಕು. ಅದು ಚೆನ್ನಾಗಿ ಕುದಿಬೇಕು. ಅಂದರೆ ಚೆನ್ನಾಗಿ ಕುದ್ದ ಮೇಲೆ ಅದೆಲ್ಲರ ಮೆಹಂದಿ ಪೌಡರ್ದು ರಸ ಎಲ್ಲ ಬಿಡುತ್ತಲ್ಲ, ಆವಾಗ ಡಿಕಾಕ್ಷನ್ ಸೂಪರಾಗಿ ಆಗುತ್ತೆ. ಡಿಕಾಕ್ಷನ್ ರೆಡಿ ಆದಮೇಲೆ ಸ್ವಲ್ಪ ಹೊತ್ತು ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಡಬೇಕು. ಬಿಟ್ಟಮೇಲೆ ಅದು ತಣ್ಣಗಾದ್ಮೇಲೆ ಸೋಸಿದರೆ ಚೆನ್ನಾಗಿರುತ್ತೆ. ಯಾಕಂದರೆ ಅದು ಬಿಸಿ ಇದ್ದಾಗ ಸೋಸಿದರೆ ಒಂದು ಸ್ವಲ್ಪ ಹೊತ್ತು ಇಟ್ಟರೆ ಅದಕ್ಕೆಲ್ಲ ಕೆಳಗೆ ಕುತ್ಕೊಂತೈತಿ ಟೀ ಪೌಡರ್. ಆಮೇಲೆ ಅದನ್ನ ಸೋಸಿ ಇವಾಗ ನೋಡಿರಿ ಮೆಹಂದಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ತೊಗೊಂಡಿರ್ತೀವಲ್ಲ, ಅದಕ್ಕೆ ಬೇರೆ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಡಿಕಾಕ್ಷನ್ ಮತ್ತು ಮೆಹಂದಿ ಪೌಡರ್ ಎರಡೂ ಮಿಕ್ಸ್ ಮಾಡಿದರೆ ಸಾಕು. ಒಂದೇ ಸರಿಗೆ ಜಾಸ್ತಿ ಹಾಕೋದು ಬೇಡ. ಯಾಕಂದರೆ ಒಂದೊಂದು ಸರಿ ಭಾಳ ನೀರಾಗಿಬಿಡ್ತೈತಿ. ಇಲ್ಲಾಂದರೆ ಫುಲ್ ಗಟ್ಟಿನೂ ಬೇಡ, ನೀರೂ ಬೇಡ, ಮೀಡಿಯಮ್ ಸೈಜ್ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹಾಕ್ಕೊಂಡು ನಮಗೆ ಎಷ್ಟು ಬೇಕಷ್ಟು ಮಿಕ್ಸ್ ಮಾಡ್ಕೋಬೇಕು. ನಾನು ಸ್ಪೂನಿಲಿಂದ ಮಿಕ್ಸ್ ಮಾಡ್ತಿದ್ನೆಲ್ಲ ಸರಿ ಅನ್ನಿಸ್ಲಿಲ್ಲ, ಅದಕ್ಕೋಸ್ಕರ ಕೈಯಿಂದನೇ ಮಿಕ್ಸ್ ಮಾಡಿಕೊಂಡೆ ಈ ಥರ ಮಿಕ್ಸ್ ಮಾಡಿದ್ದೀನಿ. ನಿಮಗೂ ಕೈಲಿಂದ ಮಿಕ್ಸ್ ಮಾಡಿದರೆ ನೀಟಾಗಿ ಮಿಕ್ಸ್ ಆಗುತ್ತೆ. ಇವಾಗ ಆಲ್ರೆಡಿ ಸ್ವಲ್ಪ ರೆಡ್ ಅನ್ನಿಸ್ತಾ ಇದೆ ಮೆಹಂದಿ ಚೆನ್ನಾಗಿದೆ ಅಂತ. ಮತ್ತು ಮೆಹಂದಿ ಮಿಕ್ಸ್ ಮಾಡಿದ ಮೇಲೆ ಓವರ್ ನೈಟ್ ಫುಲ್ ಹಂಗೆ ಇಡಬೇಕು. ಅದು ಚೆನ್ನಾಗಿ ನೆನೆಯುತ್ತೆ. ನಾನು ಮಾರನೇ ದಿನ ಬೆಳಗ್ಗೆ ಮೆಹಂದಿ ಹಚ್ಚೋಕ್ಕೆ ರೆಡಿ ಆಗ್ತಾಯಿದ್ದೀನಿ. ಅಂದರೆ ನೀಟಾಗಿ ತಲೆ ಬಾಚ್ಕೊಂಡು ಇಕ್ಕೆಲ್ಲ ಬಿಡಿಸ್ಕೊಂಡ್ರೆ ಯಾವ ಗಂಟು ಇರಲಾರ್ದಂಗೆ ಕೂಲ್ದಾಗೆ, ಹಂಗಾದ್ರೆ ನೀಟಾಗುತ್ತೆ ಹಚ್ಕೊಳಕ್ಕೆ. ಓವರ್ ನೈಟ್ ಮಿಕ್ಸ್ ಮಾಡಿ ಮೆಹಂದಿ ಇಟ್ಟರೆ ತುಂಬ ಒಳ್ಳೆಯದು. ಯಾಕಂದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಓಪನ್ ಮಾಡ್ತಿದ್ದೀನಿ ನೋಡಿರಿ. ನಾನು ನಿನ್ನೆ ಮಿಕ್ಸ್ ಮಾಡಿದ್ನಲ್ಲ ಅದು ಕರೆಕ್ಟ್ ಇತ್ತು, ಮಿಕ್ಸ್ ಮಾಡಿದ್ದು ಕರೆಕ್ಟ್ ಇತ್ತು ಕ್ವಾಂಟಿಟಿ. ಆಮೇಲೆ ಏನಾಯ್ತು ಅಂದರೆ ಸ್ವಲ್ಪ ನೀರು ಅನ್ನಿಸ್ತು. ನೀರು ಅನ್ನಿಸಿದ್ರು ಪರವಾಗಿಲ್ಲ, ಯಾಕಂದರೆ ಫುಲ್ ಗಟ್ಟಿ ಆಗ್ಬಿಡ್ದು. ಇದಕ್ಕೆ ನಿಮಗೆ ಬೇಕಂದರೆ ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ದಪ್ಪವಾಗಿ ಕಲಿಸ್ಕೊಳ್ರಿ, ಅಂದರೆ ಗಟ್ಟಿ ಮಾಡ್ಕೊಳ್ರಿ. ಜಾಸ್ತಿ ನೀರಾದರೆ ಹಚ್ಕೊಂಡಂಗೆಲ್ಲ ಕೆಳಗೆ ಸೋರ್ತೈತಿ, ಅಂದರೆ ಎಲ್ಲ ಇಳಿದೋಗ್ಬಿಡ್ತೈತಿ. ಈಗ ಸ್ವಲ್ಪ ನೀರಾಗೈತಿ ಆದರೂ ಪರವಾಗಿಲ್ಲ. ಯಾಕಂದರೆ ತಲೆ ಸ್ನಾನ ಮಾಡಬೇಕಾದ್ರೆ ಈಸಿಯಾಗಿ ಬಿಡುತ್ತೆ. ಅಷ್ಟು ಗಟ್ಟಿ ಮಿಕ್ಸ್ ಮಾಡಿದರೆ ತಲೆಯಿಂದ ಮೆಹಂದಿ ಬಿಡೋದೇ ಇಲ್ಲ ಅಸಲು. ಅದಕ್ಕೋಸ್ಕರ ಮೀಡಿಯಮ್ ಸೈಜ್ ಕಲಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿಟ್ಟಿದ್ದೀನಲ್ಲ, ಈ ಥರ ಸ್ವಲ್ಪ ಕೂದಲ ತೆಗೆದು ನೀಟಾಗಿ ಫಸ್ಟ್ ಬಾಚ್ಕೊಂಬಿಟ್ರೆ ಈ ಥರ ನೀಟಾಗಿ ತಗೊಳಕ್ಕೆ ಈಸಿ ಆಗುತ್ತೆ ನಮಗೆ. ಯಾಕಂದರೆ ನಾವೇ ಹಚ್ಕೊಳೋದ್ರಿಂದ. ಇವಾಗ ಮನೇಲಿ ಯಾರೋ ಇದ್ದರು ಅಂದರೆ ಅವ್ರು ಹಚ್ಚಿದರೆ ಚೆನ್ನಾಗಾಗುತ್ತೆ. ಅವರು ನೀಟಾಗಿ ಬೈತಲೆ ತೆಗೆದು ನೀಟಾಗಿ ಹಚ್ತಾರೆ. ನಾವೇ ಹಚ್ಕೊಳೋದ್ರಿಂದ ನಮಗೆ ಹಚ್ಕೊಳಕ್ಕೆ ಕಷ್ಟ ಆಗುತ್ತಲ್ಲ, ಅದಕ್ಕೋಸ್ಕರ ಫಸ್ಟು ಎಲ್ಲ ನೀಟಾಗಿ ಬಾಚ್ಕೊಂಡ್ಬಿಡೋಗ್ತಲೆ. ಬಾಚ್ಕೊಂಡ್ಮೇಲೆ ನೀಟಾಗಿ ಹಚ್ಕೋಬೇಕು. ಹಚ್ಕೊಂಡ್ಮೇಲೆ ಸ್ವಲ್ಪ ತೆಗೆದು ಕೂದಲ ಬೈತಲೆ ತೆಗೆದು ಹಚ್ಕೋಬೇಕು. ಕಲರ್ ಆಗಿದೆ.
ಇವಾಗ ಜಸ್ಟ್ ಹಚ್ಚಿದ್ದು ಈ ಥರ ಎಲ್ಲ ಹಚ್ಕೊಂಡಿದ್ದೀನಿ. ಸ್ವಲ್ಪ ಇಲ್ಲಿದಾಗಿದೆ. ಓನ್ಲಿ ಒಂದು 30 ಮಿನಿಟ್ಸ್ ಮಾತ್ರ ಬಿಡ್ತೀನಿ. ನೋಡಿರಿ ಇಷ್ಟು ನೀಟಾಗಿ ಪ್ಯಾಕ್ ಹಾಕೊಂಡ್ರೆ ಆಯಿತು. ಅಂದರೆ ಚೆನ್ನಾಗಿ ಗಟ್ಟಿಗೆ ಸ್ವಲ್ಪ ಗಟ್ಟಿಗೆ ಕಲಿಸಿದ್ರೆ ತುಂಬ ಹೆವಿ ಆಗುತ್ತೆ ಹಚ್ಕೊಳಕ್ಕೆ, ಗಟ್ಟಿಯಾಗಿ ಬಿಡ್ತೈತಲ್ಲ, ಬೇಗ ಬೇಗ ಹಚ್ಕೊಳಕ್ಕೆ ಬರೋಲ್ಲ ಸ್ವಲ್ಪ. ಎಷ್ಟು ಕೂಲ್ ಅನ್ನಿಸ್ತಾ ಇದೆ. ತಲೆ ಮಾತ್ರ ಅಷ್ಟು ತಣ್ಣಗೆ ಒಂಥರ ಐಸ್ ಇಟ್ಕೊಂಡಂಗಾಗಿದೆ ತಲೆಯಲ್ಲಿ. ಇಷ್ಟು ಜಸ್ಟ್ ಒಂದು 5 ಮಿನಿಟ್ ಹಚ್ಕೊಂಡಿನಿ, ಅಷ್ಟರಲ್ಲೇ ಇಷ್ಟು ಕಲರ್ ಆಗಿದೆ. ಸ್ಮೆಲ್ ಆಗಿ ಬರಲ್ಲ ನನಗೆ. ಇದು ಮೆಹಂದಿ ಇಷ್ಟ, ಬಟ್ ಯಾಕೆ ನಾನು ಕೈಲಿ ಕೈಗೆ ಯಾಕೆ ಹಚ್ಕೊಳಲ್ಲ ಅಂದರೆ ಜಾಸ್ತಿ ಈ ಥರ ಊಟ ಮಾಡ್ಬೇಕಾದ್ರೆ ಸ್ಮೆಲ್ ಬರುತ್ತಲ್ಲ, ನಂಗೆ ಆ ಸ್ಮೆಲ್ಲೇ ಇಷ್ಟ ಆಗಲ್ಲ. ಮತ್ತು ಈ ಥರ ಹಚ್ಕೊಂಡಿದ್ದೀನಲ್ಲ, ಓನ್ಲಿ 30 ಮಿನಿಟ್ ಬಿಟ್ಟು ಹಿಂಗಾಗಿದೆ ಅಂತ ತೋರಿಸ್ತೀನಿ. ಇವಾಗ ಮೆಹಂದಿ ನಾನು ತಲೆಗೆ ಹಚ್ಕೊಂಡು 30 ನಿಮಿಷ ಆಗೈತಿ. 30 ನಿಮಿಷದಲ್ಲಿ ಸ್ವಲ್ಪ ಎಲ್ಲ ಒಣಗಿದೆ ಅಲ್ಲ, ಅದಕ್ಕೋಸ್ಕರ ಇವಾಗ ವಾಶ್ ಮಾಡ್ಕೊಂಬರೋಣ. ತಲೆ ಸ್ನಾನ ಆಯಿತು. ತಲೆ ಸ್ನಾನ ಆದಮೇಲೆ ಇಲ್ಲಿ ರೆಡ್ ಕಾಣ್ತಿದ್ದವು, ರೆಡ್ ಆಗಿದಾವೆ ನೋಡಿ. ಇಷ್ಟು ಕೈ ಕೆಂಪಾಗೈತಿ, ಫುಲ್ ರೆಡ್ ಆಗಿದಾವೆ, ಚೆನ್ನಾಗಾಗಿದಾವೆ ಕಲರ್. ಅಂದರೆ ಅದು ಇವಾಗ ಇನ್ನೂ ಹಸಿ ಇದಾವಲ್ಲ, ಇವಾಗ ತಲೆ ಸ್ನಾನ ಮಾಡಿದ್ದೀನಲ್ಲ, ಹಂಗಾಗಿ ಗೊತ್ತಾಗಲ್ಲ. ನೀಟಾಗಿ ಒಣಗಿದ ಮೇಲೆ ಕೂದಲೆಲ್ಲ ಡ್ರೈ ಆದಮೇಲೆ ಬಿಸಿಲಿಗೆ ನೋಡಬೇಕು, ಎಷ್ಟು ಚೆನ್ನಾಗಿ ಕಾಣಿಸ್ತಿರ್ತಾವೆ, ಹೊಳಿತಾ ಇರ್ತಾವೆ, ಪಳ 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 ಪಳ. ನೋಡಿರಲ್ಲ, ದೂರಿಂದ ನೋಡಿದ್ರೆ ಗೊತ್ತಾಗುತ್ತೆ. ಶೈನಿಂಗ್ ಕಾಣಿಸ್ತು, ಬಿಸಿಲಿಗೆ ಆದರೆ ಶೈನಿಂಗ್ ಕಾಣಿಸ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಷ್ಟು ಈಸಿಯಾಗಿ ಹಚ್ಬೋದು ಮೆಹಂದಿ ಅಂತ ಹೇಳ್ಕೊಟ್ಟಿದ್ದೀನಿ. ಇದೇ ಥರ ನೀವು ಹಚ್ಚಿ ತುಂಬ ಚೆನ್ನಾಗಿ ಅನಿಸುತ್ತೆ. ಎಷ್ಟು ತಲೆಗೂ ಕೂಡ ಎಷ್ಟು ತಂಪಾಗೆ ಫೀಲ್ ಆಗುತ್ತೆ, ತಣ್ಣಗಾಗುತ್ತೆ. ಏನಾಗಿದ್ರೆ ಆದಷ್ಟು ಆಯುರ್ವೇದಿಕ್ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು. ನೋಡಿರಿ ಇದ್ರಲ್ಲ ಇವಾಗ ಕಾಣಿಸ್ತಿದೆ ನೋಡ್ರಿ, ಹೌದಾ? ಒಣಗಿದ ಮೇಲೆ ಬಿಸಿಲಿಗೆ ಆದರೆ ತುಂಬ ಚೆನ್ನಾಗಿ ಕಾಣಿಸ್ತತಿ. ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಸುಮ್ಮನೆ ವಿಡಿಯೋ ನೋಡೋದಲ್ಲ, ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ನಾನು ಇನ್ಮೇಲಿದ್ದ ನೀವು ಕಮೆಂಟ್ ಮಾಡ್ತಿರಲ್ಲ ಅದೇ ರೀತಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಇವಾಗ ಹೊಸ್ದಾಗಿ ನಾನು ಮಾತಾಡ್ತಾ ಇದ್ದೀನಿ, ವಿಡಿಯೋ ಮಾಡ್ತಾ ಇರೋದ್ರಿಂದ ಏನಾದರೂ ತಪ್ಪಾದರೆ ದಯವಿಟ್ಟು ಕ್ಷಮಿಸಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.